200 ಸಂಚಿಕೆಯನ್ನ ಮುಗಿಸಿರುವಂತಹ ಸಂಭ್ರಮದಲ್ಲಿದೆ ಕವರ್ ಸ್ಟೋರಿ ತಂಡ. ಬಹಳ ದೊಡ್ಡ ಸಾಧನೆ ಇದು. ಈ ಸಾಧನೆಯ ಹಿಂದೆ ಶ್ರಮ ಪಟ್ಟಂತದ್ದು ಬಹಳ ದೊಡ್ಡ ತಂಡವೇ. ಆ ತಂಡದ ನಾಯಕಿ ವಿಜಯಲಕ್ಷ್ಮಿ ಶಿಬುರು ಅವರನ್ನೇ ಕೇಳಬೇಕು. ದೊಡ್ಡ ಸಾಧನೆ ಇದು ವಿಜಯಲಕ್ಷ್ಮಿ ಅವರೇ, 200 ಸಂಚಿಕೆಯನ್ನು ಪೂರೈಸುವಂತದ್ದು ಅಂತಂದ್ರೆ ನಿಮ್ಮ ತಂಡದ ಆ ಸಾಧನೆ, ಶ್ರಮ, ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗುತ್ತೆ. ಆದ್ರೆ ಈ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಹಿಂದೆ ಬಹಳ ಮನರಂಜನೆ ಕೂಡ ಇರುತ್ತಾ, ಬರೀ ಟೆನ್ಷನ್ ಇರುತ್ತಾ, ಹೆಂಗಿರುತ್ತೆ ಅಂತ? ಇಲ್ಲ ಅಲ್ಲ, 200 ಎಪಿಸೋಡ್ ಮಾಡೋದ್ರಲ್ಲಿ ಟೀಮ್ ವರ್ಕ್ ಇದ್ದು 100% ನಿಜ. ಯಾಕಂದರೆ ಸ್ಟೋರಿ ನಾವು ಗಾಡಿ ಹತ್ತೀವಲ್ಲ ಆವಾಗ ಒಂಥರ ಟೆನ್ಷನ್. ಯಾಕಂದರೆ ಸಕ್ಸಸ್ ಆಗುತ್ತಾ ಇಲ್ವಾ ಒಂದೊಂದ್ಸಲ ಏನಾಗುತ್ತಂದರೆ ನಾವು ಎಪಿಸೋಡ್ ಮಾಡುವಾಗಲೇ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಒಂದು ಉದಾಹರಣೆಗೆ ಅಂದರೆ ನಾವು ಮಕ್ಕಳ ಕಳ್ಳ ಅಂತ ಒಂದು ಎಪಿಸೋಡ್ ಮಾಡಿದ್ವಿ. ಚಿಕ್ಕ ಮಕ್ಕಳನ್ನು ಕದ್ದು ಮಾರುವಂಥದ್ದು. ಅದು ಮಾತ್ರ ನಾನು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನಮ್ಗೆ ಸ್ಟೋರಿ ಮಾಡಿದ್ದೇ ಅನಿಸ್ಲಿಲ್ಲ. ಯಾಕಂದರೆ ಒಬ್ಬ ಕ್ಯಾರೆಕ್ಟರ್ನ ಅವನೇನು ಅಷ್ಟು ಅಪಾಯಕಾರಿ ಅಲ್ಲ ಅಂತ ಅನಿಸ್ತು. ಅವನನ್ನು ಆಟ ಆಡಿಸ್ಬೋದು, ನಮಗೆ ಯಾವ ರೀತಿ ಬುಗುರಿ ಥರ ಮಾಡುವುದು ಅಂತ ಅನಿಸ್ತಿತ್ತು. ಹಾಗಾಗಿ ನಾವು ಫುಲ್ ಎಂಜಾಯ್ ಮಾಡಿದ್ವಿ ಆ ಎಪಿಸೋಡ್. ಕಾಮಿಡಿ ಕಳ್ಳ ಥರ. ನಮ್ಮ ತಂಡದಲ್ಲಿ ಅತಿಕುಲ್ಲಾ ಖಾನ್ ಅಂತಿದ್ರು. ಅವ್ರು ತುಂಬ ಶಾರ್ಟ್ ಆಗಿದ್ರು. ಬಿಗಿನಿಂಗ್ ಅಲ್ಲಿ ತುಂಬ ಅವ್ರ ಕವರ್ ಸ್ಟೋರಿ ಬರುವಾಗ ಹೆದರ್ತಿದ್ರು. ಅವ್ರಿಗೆ ಅವ್ರು ಚಾಲೆಂಜ್ ಮಾಡಿಯೂ ಗೊತ್ತಿಲ್ಲ. ಅದ್ರಲ್ಲಿ ಒಂದು ಸಣ್ಣ ಏನಂದ್ರೆ ಅವ್ರು ವೇಶ್ಯಾಗ್ರಹಕ್ಕೆ ಹೋಗ್ಬೇಕಿತ್ತು, ಒಂದು ಪಾರ್ಟ್ ಮಾಡ್ಬೇಕಿತ್ತ. ಅವರು ಒಲ್ಲದ ಮನಸ್ಸಲ್ಲಿ ಸ್ಟೋರಿ ಆಗ್ಲೇಬೇಕಲ್ಲ ಅನ್ನೋ ರೀತಿಲಿ ಹೋಗಿ ಎಲ್ಲ ಶೂಟ್ ಮಾಡಿದ್ರು. ವಾಪಸ್ ಬಂದು ಅತಿಕ್ ಕ್ಯಾಮ್ರಾ ಕೊಟ್ಟು ನಾವು ವಿಜುವಲ್ ಹಾಕುವಾಗ ಅದಕ್ಕೆಲ್ಲ ಬ್ಲ್ಯಾಂಕ್ ಇದೆಯಲ್ಲ, ಯಾಕೆ ವಿಜುವಲೇ ಇಲ್ಲ ಅಂತ. ಅದಕ್ಕೆ ಕೊನೆಗೆ ಅವ್ರು ಒಪ್ಕೋತಾರೆ, ಇಲ್ಲ ಮೇಡಮ್ ಹೆದರಿಕೆಯಾಗಿ ಕ್ಯಾಮ್ರಾನ ಜೋಬಳಗೆ ಬಚ್ಚಿಟ್ಕೊಂಡು ಬಂದಿದ್ರು. ಸೊ ಅತಿಕೇನಂದ್ರೆ ಅವರು ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತಿದ್ರು. ಇದೇ ರೀತಿ ನಮ್ಮಲ್ಲಿ ಯುಗಂಧರ್ ಕೂಡ ಅಷ್ಟೇ. ಅವ್ರೇನಂದ್ರೆ ಅವ್ರಂತ ಜಾಲಿ ಮೂಡು, ಯಾವಾಗ ನೋಡಿದ್ರು ಅವ್ರಿಗೆ ಜಾಲಿ ಮೂಡು. ಅವ್ರನ್ನ ಸೀರಿಯಸ್ ತರಬೇಕಾದ್ರೆ ನಾವು ಎಷ್ಟು ಸೀರಿಯಸ್ ಆಗ್ಬೇಕಂದ್ರೆ ಅಷ್ಟು ಸೀರಿಯಸ್ ಆಗಬೇಕು. ಆಮೇಲೆ ನಮ್ಮ ರವಿ KS ಅಂತ ಇದ್ರು. ಅವ್ರು ಹೆಂಗಂದ್ರೆ ಅವರಿಗೆ ಭೂತ ಪ್ರೇತ ಕತ್ಲು ಕಂಡ್ರೆ ಆಗಲ್ಲ. ಇನ್ನು ನಮ್ಮ ಈಗ ರಂಜಿತ್ ಹೊಸ ಹುಡುಗ, ಅವ್ರು ವರ್ಕ್ ಮಾಡ್ತಿದ್ದಾರೆ. ಅವರಿಗೂ ಅಷ್ಟೇ ಆ ಒಂದು ವರ್ಕ್ ಒಳಗೆ ಅವರನ್ನ ಇನ್ವಾಲ್ವ್ ಮಾಡಿಸ್ಬೇಕಾದ್ರೆ ಅವರಿಗೆ ಅಷ್ಟೇ ಹೊಸ ಹುಡುಗ ಉತ್ಸಾಹ ಇದೆ. DG ಲೊಕೇಶನ್ ಅವ್ರು ಯಾವಾಗಲೂ ಟೋಪಿ ಹಾಕೊಂಡಿರೋದು, ಅವ್ರನ್ನ ಡೈರೆಕ್ಟ್ರು ಅನ್ನೋದು. ನಮ್ಮ ಡ್ರೈವರ್ಗಳು ಅಷ್ಟೇ. ಯಾಕಂದ್ರೆ ನಮ್ಮ ಇಡೀ ಪ್ರಾಣನ ಅವರು ಮುನ್ನಡೆಸ್ಕೊಂಡು ಹೋಗ್ತಿರೋರು. ಎಷ್ಟೋ ಟೆನ್ಷನಲ್ಲಿ ಚೇಸಿಂಗ್ ಟೈಮಲ್ಲೆಲ್ಲ ನಾವು ಹೋಗ್ತಾ ಇರಬೇಕಾಗುತ್ತೆ. ನಮ್ಮ ಸಂತೋಷ್ ಈಗ ನಮ್ಮ ಜೊತೆ ಇರುವಂಥವ್ರು, ಅವರಂತೂ ಎಷ್ಟೋ ಸಲ ನಮ್ಮನ್ನ ಚೇಸಿಂಗ್ ಮಾಡಿ ನಮ್ಮ ಪ್ರಾಣ ರಕ್ಷಿಸಿದ್ದಾರೆ. ನಾವು ಅವ್ರಿಗೆ ಯಾವಾಗಲೂ ಸೆಲ್ಯೂಟ್ ಕೊಡ್ತಾನೆ ಇರ್ತೀವಿ. ಆಮೇಲೆ ಎಡಿಟಿಂಗ್ ಅಂತೂ ಹೇಗೆ ಗೊತ್ತು ಪ್ರತಿಮಾ, ನಮ್ದು ಕವರ್ ಸ್ಟೋರಿ ಎಂಡ್ ಮೂಮೆಂಟಲ್ಲಿ ಸಕ್ಸಸ್ ಆಗೋದು. ಆ ಗುರುವಾರ ಶುಕ್ರವಾರದ ಒಂದು ಸಮಯ ಇದೆಯಲ್ಲ, ಅದನ್ನ ನಾವು ಅಲ್ಲಾಗಿರುವಂತಕ್ಕಿಂತ ಡಬಲ್ ಅಂದ್ರೆ ಏರ್ ಹೋಗ್ಲೇಬೇಕು. ಆ ಬಿಜು ಅವರಂತೂ ಟೆನ್ಷನ್ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ಹೋಗ್ತಾ ಇಲ್ಲ. ಅದ್ರೊಳಗೆ ಬಿಗಿನಿಂಗ್ ಅಂತೂ ನಮ್ಮ ಗಿರಿ ಮಾಡ್ತಿದ್ರು. ಅವ್ರು ಒಂದೇ ಡೈಲಾಗ್, ಮೇಡಮ್ ಎಪಿಸೋಡ್ ಹೋದ್ರೆ ಆಯ್ತಲ್ಲ ಅಂತ. ಅವಾಗ ಒಂಥರ ಕಾನ್ಫಿಡೆನ್ಸ್, ಸಮಾಧಾನ. ಈಗ ಆಮೇಲೆ ನಾವೆಲ್ಲ ಎಡಿಟರ್ಗಳದ್ದು ಸಹಾಯ ಕೇಳ್ತಾ ಇರ್ತೀವಿ, ಅವ್ರನ್ನ ಹೆಲ್ಪ್ ಮಾಡ್ಕೊಂಡು. ಆಮೇಲೆ ನಮ್ಮ ಪ್ರೀತಿ ನಮ್ಮ ಜೊತೆ ಪ್ರತಿ ಕ್ಷಣನೂ ನಾನಲ್ಲಿ ಫೀಲ್ಡಿಗೆ ಹೋಗಿ ಬಂದಿದ್ದನ್ನ ಮಾಡ್ಕೊಂಡು ಬಂದು ಬರೀ ಅದನ್ನೊಂದು ಹೊಸ ರೂಪ ಕೊಡುವಲ್ಲಿ ಬೆನ್ನಿಗೆ ಬೆನ್ನೆಲುಬಾಗಿ ನನಗೆ ನಿಂತಿರೋದು. ಆಮೇಲೆ ಏನಂದ್ರೆ ಅವರು ಬರೀ ಅಷ್ಟು ಮಾತ್ರ ಅಲ್ಲ, ಯಾವ ಪಾತ್ರ ಮಾಡೋಕ್ಕೂ ರೆಡಿ. ಆ ಮಕ್ಕಳ ಕಳ್ಳದಲ್ಲಿ ಅವ್ರು ಮಾಡಿದ ಆಕ್ಟಿಂಗ್ ಅಂತ ಆಸ್ಕರ್ ಅವಾರ್ಡ್ ಕೊಡ್ಬೇಕು, ಆ ರೀತಿ ಅದೇ ಆಕ್ಟಿಂಗು ಮಾಡ್ತಾರೆ. ಒಟ್ಟೇನ್ ಗೊತ್ತಾ, ನಮ್ಮ ಟೀಮ್ ಮನೆಯಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸುವ ರೀತಿಯಲ್ಲಿ ಎಡಿಟರ್ ಆಗ್ಲಿ, ಡ್ರೈವರ್ಗಳಾಗ್ಲಿ, ಕ್ಯಾಮ್ರಾಮನ್ಗಳಾಗ್ಲಿ, ಪ್ರೀತಿ, ಇವರೆಲ್ಲ ಒಂಥರ ಮನೆ ತರ ನಾವು ವರ್ಕ್ ಮಾಡಿದ್ರಿಂದಾಗಿ 200ನೇ ಎಪಿಸೋಡ್ ಅನ್ನು ಯಶಸ್ವಿಯಾಗಿ ನಿರ್ವಹಿಸಕ್ಕಾಗಿತ್ತು. ಅಲ್ಲ, ಈ ತಂಡದಲ್ಲಿ ನವರಸ ಇದೆ ಆಗಿದ್ರೆ ಖಂಡಿತ. ಲಾಸ್ಟ್ ಮಿನಿಟ್ ಸಕ್ಸಸ್ ಆಗೋದು, ಲಾಸ್ಟ್ ಮಿನಿಟ್ ನಾವು ಬಚಾವಾಗಿ ಬರೋದು. ಎಷ್ಟೋ ಸಲ ನಮ್ಮ ಪ್ರಾಣನ ನಾವು ರಿಸ್ಕಿಂದ ತಪ್ಪಿಸ್ಕೊಂಡು ಬಂದ್ವಿ. ಮೊನ್ನೆ ಆದ ಆಕ್ಸಿಡೆಂಟು ಅಷ್ಟೇ. ಅದು ನಾವು ನಾನು ಅದೆಲ್ಲ ಸ್ಟೋರಿ ಮಾಡೋಕ್ಕೂ ಹೋಗಿದ್ದಲ್ಲ, ನನ್ನ ಆಕಸ್ಮಿಕವಾಗಿ ಬಂದು ಹೊಡೀತು. ಅದೆಲ್ಲೋ ಒಂದ್ ಕಡೆ ನಮಗೆ ನಾವು ಒಳ್ಳೆ ಕೆಲಸ ಮಾಡಿದ್ದಕ್ಕೊಂದು ಪ್ರತಿಫಲ, ನಮಗೆ ರಕ್ಷಣೆ ಬರುತ್ತೆ ನಮ್ಗೆ. ಹೀಗೆ ಅಂದ್ರೆ ನಾನು ಹೇಳೋದಿಷ್ಟೇ, ಒಳ್ಳೆ ಕೆಲಸ ಮಾಡಿದ್ರೆ ಯಾವತ್ತೂ ಕೂಡ ಸೋಲಿಲ್ಲ ಅನ್ನುವಂಥದ್ದು. ಸತ್ಯಕ್ಕೆ ಜಯ. ಕವರ್ ಸ್ಟೋರಿಗೆ ಯಾವತ್ತೂ ಸೋಲಿಲ್ಲ ಅಂತ ಹೇಳ್ತೀವಿ. ಹಾಗಾಗಿನೇ ಸಾಕಷ್ಟು ಗೆಲುವಿಗೆ ಪೂರಕವಾದಂಥದ್ದು, ಅದನ್ನ ದ್ಯೋತಕವಾದಂತ ಅವಾರ್ಡ್ಸ್ಗಳು ಬಂದಿರುವಂತದ್ದು, ಪ್ರಶಸ್ತಿಗಳು ಕೂಡ ಹುಡುಕಿಕೊಂಡು ಬಂದಿವೆ, ಅರಸಿಕೊಂಡು ಬಂದಿವೆ ಕವರ್ ಸ್ಟೋರಿ ತಂಡಕ್ಕೆ. ಆ ಪ್ರಶಸ್ತಿಗಳು ಯಾವ್ಯಾವುದು ಲಭ್ಯವಾಗಿದೆ ಕವರ್ ಸ್ಟೋರಿ ತಂಡದ ಈ ಸಾಧನೆಗೆ, ಬನ್ನಿ ನೋಡೋಣ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದುವರಿಸಿ. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರಗಳು ನಡೀತಿದ್ರೆ
ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.